ಓಕೆ, ಹಿಂದಿನ ಲೆಕ್ಚರಲ್ಲಿ ಇದೆಲ್ಲ ಎಕ್ಸಸೈಸನ್ನು ಮುಗಿಸಿದ್ವಿ. ಈಗ ನೆಕ್ಸ್ಟ್ ಲೆಕ್ಚರ್, ಓಕೆ, ಇದು ಪಾರ್ಟ್ 5 ಆಗುತ್ತೆ. ಈ ಪಾರ್ಟ್ 5ಅಲ್ಲಿ ರಿಲೇಷನ್ಶಿಪ್ಸ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನೋಮಿಯಲ್ ಬಹಳ ಇಂಪಾರ್ಟೆಂಟ್. ಓಕೆ, ಇದು ಇಂಪಾರ್ಟೆಂಟ್ ಟಾಪಿಕ್, ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಆಫ್ ಎ ಪಾಲಿನೋಮಿಯಲ್. ಈಗ ಫಸ್ಟು ಝೀರೋಸ್ ಅಂದರೆ ಏನಂತ ನಾವು ಕಲ್ತ್ವಿ. ಓಕೆ, ಝೀರೋಸ್ ಅಂದರೆ ಏನಂತ ನಾವು ಕಲ್ತಿದ್ದೀವಿ. ಓಕೆ, ಈಗ ಕೋಎಫಿಷಿಯಂಟ್ಸ್ ಅಂದರೆ ಏನು ಕಲಿಬೇಕು. ಓಕೆ, ವಾಟ್ ಈಸ್ ಮೀನ್ ಬೈ ಕೋಎಫಿಷಿಯಂಟ್ಸ್? ಕೋಎಫಿಷಿಯಂಟ್ಸ್ ಅಂದ್ರೇನು? ಈಗ ನಾನು ಜಸ್ಟ್ ಒಂದು ಎಕ್ಸ್ಪ್ರೆಷನ್ ಬರ್ದಂತ ತಿಳ್ಕೊಳ್ಳಿ. ಈಗ ಒಂದು ಎಕ್ಸ್ಪ್ರೆಷನ್ ಬರ್ದಂದರೆ ಈಗ ಲೀನಿಯರ್ ಎಕ್ಸ್ಪ್ರೆಷನ್. ಓಕೆ, ಒಂದು ಕೆಲಸ ಮಾಡೋಣ, ಇಲ್ಲಿ ಹೋಗಿ ಲೀನಿಯರ್ ಕ್ವಾಡ್ರಾಟಿಕ್ ಅಂದ್ರೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಸಿಂಪಲ್ ಲೀನಿಯರ್ ಇಕ್ವೇಷನ್ ಬರ್ದಂದರೆ ಓಕೆ, ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ದ ಕೋಎಫಿಷಿಯಂಟ್ಸ್ ಆಫ್ ದ ಪಾಲಿನೋಮಿಯಲ್. ಓಕೆ, ಇದನ್ನು ಡಿಸ್ಕಸ್ ಮಾಡಬೇಕು. ಈ ಸ್ಲೈಡನ್ನು ಸೈಡಿಗೆ ಇಡೋಣ. ಓಕೆ, ಈಗ ನೋಡಿ, ಈಗ ಫಸ್ಟು ನಾನು ಒಂದು ಲೀನಿಯರ್ ಇಕ್ವೇಷನ್ ತೊಗೊಂಡಂದರೆ ಯಾವ ರೀತಿ ಅದನ್ನು ರಿಪ್ರೆಸೆಂಟ್ ಮಾಡ್ತೀನಿ. ಓಕೆ, ಜನರಲ್ ವೇ ಆಫ್ ರಿಪ್ರೆಸೆಂಟಿಂಗ್ ದ ಪಾಲಿನೋಮಿಯಲ್ಸ್. ಓಕೆ, I'm talking about general way of representing a polynomial. General way of representing polynomials. ಓಕೆ, ಇದನ್ನು ಅರ್ಥ ಮಾಡ್ಕೊಂಡ್ರಂದ್ರೆ ಓಕೆ, ಇಲ್ಲಿ ಟಾಪಿಕನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರಂದ್ರೆ ಮುಂದೆ ಬರ್ತಾ ಇರ್ತಕ್ಕಂಥ ಎಲ್ಲ ಪ್ರಶ್ನೆ ಅಂದರೆ ಇದು ಚಾಪ್ಟರ್ ಆಲ್ಮೋಸ್ಟ್ ಮುಗಿದೇ ಹೋಯ್ತು. ಓಕೆ, ಇನ್ನು 99.9% ಈ ಚಾಪ್ಟರ್ ಮುಗಿದೇ ಹೋಯ್ತು. ಏನು ಈ ಜನರಲ್ ವೇ ಆಫ್ ರಿಪ್ರೆಸೆಂಟಿಂಗ್ ಮತ್ತು ಕೋಎಫಿಷಿಯಂಟ್ ನಡುವೆ ಇರ್ತಕ್ಕಂಥ ರಿಲೇಷನನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ಚಾಪ್ಟರ್ ಮುಗಿದೋಯ್ತು. ಓಕೆ, ಈಗ ನೋಡಿ, ಫಸ್ಟು ಇದರಲ್ಲಿ ಟೈಪ್ಸ್ ಬರುತ್ತೆ. ಓಕೆ, ಪಾಲಿನೋಮಿಯಲ್ ಎಷ್ಟು ಟೈಪು? 3 ಟೈಪ್ ಬಂದು ನಮಗೆ. ವಿ ಆರ್ ಹ್ಯಾವಿಂಗ್ 3 ಟೈಪ್ಸ್ ಲೈಕ್ ಲೀನಿಯರ್. ಓಕೆ, ನೆಕ್ಸ್ಟ್ ಒನ್ ಈಸ್ ಕ್ವಾಡ್ರಾಟಿಕ್ and the final one is cubic. Linear means we are having degree equal to 1. ಇಲ್ಲಿ ಡಿಗ್ರಿ ಏನಿತ್ತು 2, here degree is 3. ಇಲ್ಲಿವರೆಗೆ ಗೊತ್ತಿದೆನಾ? ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಹಿಂದೆ ಹೋಗಿ ಲೆಕ್ಚರ್ ನೋಡ್ಕೊಂಬನ್ರಪ್ಪ. ಇಲ್ಲಿಂದ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿದರೆ ನಿಮ್ಗೆ ಅರ್ಥ ಆಗೋದು ಕಷ್ಟ. ಓಕೆ, ಡಿಗ್ರಿನ ಯಾವ ರೀತಿ ಕಂಡುಹಿಡಿಬೇಕು, ಹೌದಾ? ಈಗ ಲೀನಿಯರ್ ಅಂತ ಯಾಕೆ ಹೆಸರು ಬಂತು, ಕ್ವಾಡ್ರಾಟಿಕ್ ಅಂತ ಯಾಕೆ ಹೆಸರು ಬಂತು ಅಂತ ಹಿಂದಿನ ಲೆಕ್ಚರ್ಲಿ ಎಲ್ಲ ಹೇಳಿದ್ದೀನಿ. ಹೋಗಿ ಒಂದು ಸಲ 2XL ಆದರೂ ನೋಡಿ, ಕ್ಲಿಯರಾಗಿ ನೋಡ್ಕೊಳ್ತಾ ಬನ್ನಿ. ನೋಟ್ಸ್ ಮಾಡಿದರೆ ಇನ್ನೂ ಒಳ್ಳೆಯದು. ಸರಿ, ಈಗ ಲೀನಿಯರ್ ಇತ್ತಂದರೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ನೋಡಿ. ಲೀನಿಯರ್ಗೆ AX plus B. ಓಕೆ, ರಿಪ್ರೆಸೆಂಟೇಷನ್ ಫಾರ್ ಲೀನಿಯರ್ ಈಸ್ AX plus B. ಓಕೆ, ಎಕ್ಸ್ ಏನಿಲ್ಲಿ ವೇರಿಯಬಲ್, ಓಕೆ, ಎಕ್ಸ್ ಏನು ವೇರಿಯಬಲ್, ಎಕ್ಸ್ ಏನಾಗುತ್ತೆ ವೇರಿಯಬಲ್ ಆಗುತ್ತೆ. ಮತ್ತು ಇಲ್ಲಿ ಮುಂದೆ ಬರ್ತಾ ಇರ್ತಕ್ಕಂಥವು ಎಕ್ಸ್ ಏನಿಲ್ಲಿ ವೇರಿಯಬಲ್. ಓಕೆ, ಇನ್ ದಿಸ್ ಎಕ್ಸ್ಪ್ರೆಷನ್ x is variable, then a is coefficient of x. Okay, coefficient of x. b is constant. Okay, b is constant, or we can say coefficient of x to the power 0. ಹೌದಲ್ವಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ ಟು ದಿ ಪವರ್ 0 ಅಂತಲೇ ಹೇಳ್ಬೋದು. ಯಾಕಂದರೆ ಎಕ್ಸ್ ಟು ದಿ ಪವರ್ 0 ಏನಿರುತ್ತೆ ಇರುತ್ತೆ, ಸೊ ಕಾನ್ಸ್ಟೆಂಟ್. ನೆಕ್ಸ್ಟು ಇಲ್ಲಿ ಬಂದಾಗ ಇದು ಕ್ವಾಡ್ರಾಟಿಕನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ? AX² ಪ್ಲಸ್ BX ಪ್ಲಸ್ C. ಓಕೆ, AX² ಪ್ಲಸ್ BX ಪ್ಲಸ್ C. ಇದರಲ್ಲಿ A ಏನು, B ಏನು, C ಏನು?
ಓಕೆ. ಎಕ್ಸ್ ಏನು ವೇರಿಯಬಲ್, ಎಕ್ಸ್ ಈಸ್ ವೇರಿಯಬಲ್ ಫಾರ್ ಆಲ್ ದ ಥಿಂಗ್ಸ್. ಓಕೆ, ಎಕ್ಸ್ ಏನಾಗುತ್ತೆ ಎಲ್ಲಷ್ಟಕ್ಕೆ ವೇರಿಯಬಲ್ ಆಗುತ್ತೆ. ಎಕ್ಸ್ ಏನು ಎಲ್ಲಷ್ಟಕ್ಕೆ ವೇರಿಯಬಲ್, ಎಕ್ಸ್ ಈಸ್ ವೇರಿಯಬಲ್ ಫಾರ್ ಆಲ್. ಓಕೆ, ಇನ್ನು ಇಲ್ಲಿ ರೀಪ್ಲೇಸ್ ಮಾಡಿರೋಣ. ಓಕೆ, ಇಲ್ಲಿರೋಣ. ಎಕ್ಸ್ ಈಸ್ ವೇರಿಯಬಲ್ ಇನ್ ಆಲ್ ದೀಸ್ ಥಿಂಗ್ಸ್. X is variable. X equal to variable ಆಯಿತು. ಇಲ್ಲಿ coefficient of x, coefficient of b is constant. ಓಕೆ, coefficient of 0 ಅಂತಲೂ ಹೇಳ್ಬೋದು, b is constant ಅಂತಲೂ ಹೇಳ್ಬೋದು ಇಲ್ಲಿ ನೀವು. ಈಗ ಮತ್ತೆ ಇಲ್ಲಿ a ಅಂದ್ರೇನು? a is coefficient of x square, coefficient of x square. Okay, coefficient of x square ಮುಂದೆ ಇದೆ ಅಲ್ವಾ, so coefficient of x square. b is coefficient of x, coefficient of x. c is constant. Okay, c is constant, or we can say c is a coefficient of x to the power 0. x to the power 0. ಸರಿ, ಇದು ಮುಗೀತು. ಇಲ್ಲಿ x ಮಿಸ್ ಆಗ್ಬಿಟ್ಟಿದೆ. ಓಕೆ, ಈಗ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇದನ್ನು ನೋಡಿ, ಕ್ಯೂಬಿಕನ್ನು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಈ ಕ್ಯೂಬಿಕಲ್ಲಿ ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ ಡಿ ಅಂತ ಇರುತ್ತೆ. ಓಕೆ, ಏನು ಮಾಡಿದ್ವಿ, ಎಕ್ಸ್ ಕ್ಯೂಬಿಕ್ ಅಲ್ವಾ, ಡಿಗ್ರಿ 3 ಇಂದ ಸ್ಟಾರ್ಟ್ ಮಾಡಬೇಕು. ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ ಡಿ, ಒಂದು ಡಿಗ್ರಿನ ಇಳಿಸ್ಕೊಂತ ಬಂದಿವಿ, ಎ ಬಿ ಸಿ ಡಿ ಇಟ್ಕೊಳ್ತಾ ಬಂದ್ಬಿಟ್ವಿ. ಓಕೆ, ಇದರಲ್ಲಿ ಏನು, ಎ ಅಂದ್ರೇನು, ಬಿ ಅಂದ್ರೇನು, ಸಿ ಅಂದ್ರೇನು, ಡಿ ಅಂದ್ರೆ ನೋಡಿ. a is nothing but coefficient of x cube, coefficient of, okay, coefficient. Okay, ಮಾರ್ಕನ್ನು ಸ್ವಲ್ಪ ಚಿನ್ನ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ coefficient of x cube, then b is coefficient of x square, c is coefficient of x square ಆಯ್ತಾ. ಈಗ x, okay, c is coefficient of x, then d is constant. Okay, d is constant. ಅರ್ಥ ಆಯ್ತಾ? ಏನಿಲ್ಲ, ಸಿಂಪಲ್ ಆಗಿದ್ದು, ಸಿಂಪಲ್ ನೊಟೇಷನ್ಸು, ಇದು ಜ್ಞಾಪಕ ಇದ್ದೇ ಇರಬೇಕು, ಇದನ್ನು ಮರಿಬಾರ್ದು. ಈಗ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಇವೆ ಅಲ್ವಾ, ಇವು ಪ್ರತಿಯೊಂದು ಕೋಎಫಿಷಿಯಂಟ್ಗೆ ಇವು ಟು ಝೀರೋಸ್ಗಳು ಬರುತ್ತೆ. ಓಕೆ, ಇವಾಗೇನು ಬರುತ್ತೆ, ಮತ್ತು ಝೀರೋಸ್ ಬರುತ್ತೆ. ಈ ಕೋಎಫಿಷಿಯಂಟ್ ಅಂದ್ರೆ ಗೊತ್ತಾಯ್ತಾ, ಇಲ್ಲಿ ಕೋಎಫಿಷಿಯಂಟ್ ಅರ್ಥ ಆಗಿದೆ, ಕೋಎಫಿಷಿಯಂಟ್ ಅಂದರೆ ಅರ್ಥ ಆಗಿರುತ್ತೆ. ಓಕೆ, ಈಗ ನಾನು ಈಗ ಸಂಬಂಧಿಸಿದಂತೆ ಏನು ಮಾಡ್ತೀನಿ, ಝೀರೋಸ್ ಬರುತ್ತೆ. ಓಕೆ, ಝೀರೋಸನ್ನು ನಾವು ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅಲ್ಫಾ, ಬೀಟಾ, ಗಾಮಾ. ಓಕೆ, ಇವು ಮೂರನ್ನು ತೊಗೊಳ್ತೀವಿ. ಈಗ ನೋಡಿ, ಝೀರೋಸ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಝೀರೋಸ್ ಬಗ್ಗೆ ಒಂದು ಟೇಬಲ್ ಹಾಕಿದ್ನಲ್ವ ನಾನು. ಓಕೆ, ಅದರಲ್ಲಿ ವ್ಯಾಲ್ಯೂ ಕೂಡ ಅಪ್ಡೇಟ್ ಮಾಡಿದ್ದೆ. ಅಂದರೆ ಮಿನಿಮಮ್ ಏನು ಬರ್ಬೋದು, 0 ಬರ್ಬೋದು, ಬಟ್ ಮ್ಯಾಕ್ಸಿಮಮ್ ಝೀರೋಸ್ ಏನಿರುತ್ತೆ, ಲೀನಿಯರ್ಗೆ 1, ಹೌದಾ, ಕ್ವಾಡ್ರಾಟಿಕ್ಗೆ 2, ಕ್ಯೂಬಿಕ್ಗೆ 3 ಇರುತ್ತೆ, ಹೌದಲ್ವಾ. ಲೀನಿಯರ್ಗೆ 1, ಕ್ವಾಡ್ರಾಟಿಕ್ಗೆ 2, ಇದಕ್ಕೆ ಕ್ಯೂಬಿಕ್ಗೆ 3 ಇರುತ್ತೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಇಲ್ಲಿ ನೋಡಿ, ಝೀರೋಸ್ ಕಾನ್ಸೆಪ್ಟ್ ಅಂತ. ಓಕೆ, ಇಲ್ಲಿ ಝೀರೋಸ್ ಬಗ್ಗೆ ತಿಳ್ಕೊಳ್ಳಿ, ಝೀರೋಸ್ ರಿಪ್ರೆಸೆಂಟೇಷನ್. ಇದನ್ನು ಸ್ವಲ್ಪ ಕ್ಲಿಯರಾಗಿ ನೋಡಿ, ಲೆಕ್ಚರ್ ಲೆಂತ್ ಇದ್ರೂ ಪರವಾಗಿಲ್ಲ, ಇದನ್ನು ತಿಳ್ಕೊಂಡ್ರೆ ಎಲ್ಲಷ್ಟು ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೂಡ ಝೀರೋಸ್ representation in polynomial. ಓಕೆ, ಝೀರೋಸ್ ರಿಪ್ರೆಸೆಂಟೇಷನ್ ಇನ್ ಪಾಲಿನೋಮಿಯಲ್. ಓಕೆ, ಇದರಲ್ಲಿ ಏನು ತೊಗೊತೀನಿ, ಲೀನಿಯರಲ್ಲಿ
ಲೀನಿಯರ್, ಕ್ವಾಡ್ರಾಟಿಕ್, ನೆಕ್ಸ್ಟ್ ಇದರಲ್ಲಿ ಮತ್ತೆ ಕ್ಯೂಬಿಕ್. ಓಕೆ, ಈಗ ನೋಡಿ ಈ ಲೀನಿಯರಲ್ಲಿ ಇದೆ ಅಲ್ವಾ, ಝೀರೋಸ್ ಎಷ್ಟಿರುತ್ತೆ? ಝೀರೋಸ್ ಲೀನಿಯರಲ್ಲಿ ಏನಿರುತ್ತೆ? 1 ಇರುತ್ತೆ. ಝೀರೋಸ್ ಏನಿರುತ್ತೆ? 1 ಇರುತ್ತೆ. ಸೊ ಐ ವಿಲ್ ರಿಪ್ರೆಸೆಂಟ್ ಬೈ ಅಲ್ಫಾ. ಓಕೆ, ರಿಪ್ರೆಸೆಂಟ್ ಮಾಡೋದು ಇದರಿಂದ ಅಲ್ಫಾ ಇಂದ. ಕ್ವಾಡ್ರಾಟಿಕಲ್ ಏನಿರುತ್ತೆ? ಝೀರೋಸ್ ಏನಿರುತ್ತೆ? 2 ಇರುತ್ತೆ. ಸೊ ಅಲ್ಫಾ ಮತ್ತು ಬೀಟಾ ಏನಾಗುತ್ತೆ? ಅಲ್ಫಾನ ಹಿಂಗ ಈ ರೀತಿ ಬರಿತೀವಿ. ಓಕೆ, ಇದು ಅಲ್ಫಾ ಬೀಟಾನ ಈ ರೀತಿ ಬಿ ಅಂತ ಬರೆದು ಸ್ವಲ್ಪ ಎಳಿಬೇಕು. ಓಕೆ, ಬಿ ಅಂತ ಬರೆದು ಈ ರೀತಿ ಎಳಿಬೇಕು. ಇದು ಬೀಟಾ ಇತ್ತು ಕ್ವಾಡ್ರಾಟಿಕ್ಗೆ ಅಲ್ಫಾ ಮತ್ತು ಬೀಟಾ ಅನ್ನೋದೇನು 2 ಝೀರೋಸ್ ಆಗುತ್ತೆ. ಈಗ ಅದೇ ರೀತಿ ಕ್ಯೂಬಿಕ್ಗೆ ಝೀರೋಸ್ ಈಕ್ವಲ್ ಟು 3 ಇರುತ್ತಲ್ವ. ಸೊ ಅಲ್ಫಾ ಬೀಟಾ ಇನ್ನೊಂದು ಗಾಮಾ. ಓಕೆ, ಅಲ್ಫಾ ಬೀಟಾ ಗಾಮಾ. ಇದು ವಾಯ್ ಅಲ್ಲ, ಗಾಮಾ. ಓಕೆ, ವಾಯ್ ಅಂದ್ರೆ ನಾರ್ಮಲ್ ವಾಯ್ ಏನಿರುತ್ತೆ? ಈ ರೀತಿ ಇರುತ್ತೆ. ಬಟ್ ಇಲ್ಲಿ ಇರ್ತಾ ಇರ್ತಕ್ಕಂಥದ್ದು ಗಾಮಾ ಹಿಂಗೆ ಬಂದಿರುತ್ತೆ. ಹೌದಾ? ಏನು ಈ ರೀತಿ ಗಿಡದ ರೀತಿ. ಓಕೆ, ಸಣ್ಣ ಚಿಗುರು ಬಂದಂಗೆ ಬಂದಿರುತ್ತೆ. ಸರಿ, ಈಗ ನೋಡಿ ಹಿಂದಿನ ಸ್ಲೈಡಲ್ಲಿ ಏನು ಕಲ್ತೀವಿ? ಈಗ ABC. ಹೌದಾ? ABC ಅಂದರೆ ಏನು ಕರಿತೀವಿ? ಇವೆಲ್ಲ ಏನು? ಒಂದು ಪಾಲಿನೋಮಿಯಲ್ನ ಕೋಎಫಿಷಿಯಂಟ್ಸ್. ಓಕೆ, ಇವೆಲ್ಲ ಏನು? ಒಂದು ಪಾಲಿನೋಮಿಯಲ್ನ ಕೋಎಫಿಷಿಯಂಟ್ಸು. ಇವು ಒಂದು ಪಾಲಿನೋಮಿಯಲ್ನ ಝೀರೋಸ್. ಓಕೆ, ಇಲ್ಲಿ ಅಲ್ಫಾ ಬೀಟಾ ಗಾಮಾ ಏನಿದೆ ಅಲ್ವಾ, ಇವೆಲ್ಲ ಏನು? ಪಾಲಿನೋಮಿಯಲ್ಸ್ನ ಝೀರೋಸ್ ಯಾವ್ಯಾವ ಬರುತ್ತೆ? ಅಲ್ಫಾ ಬೀಟಾ ಗಾಮಾ. ಓಕೆ, ಲೀನಿಯರ್ ಇತ್ತಂದ್ರೆ ಏನು ಇಡ್ತೀವಿ? ಒಂದೇ ಇಡ್ತೀವಿ, ಅಲ್ಫಾ. ಓಕೆ, ಕ್ವಾಡ್ರಾಟಿಕ್ ಇತ್ತಂದ್ರೆ ಝೀರೋಸ್ 2. ಸೊ ಅಲ್ಫಾ ಮತ್ತು ಬೀಟಾ ಬಂತು. ಕ್ಯೂಬಿಕ್ ಅಂದ್ರೆ ಏನು ಬರುತ್ತೆ? ಝೀರೋಸ್ ಈಕ್ವಲ್ ಟು 3 ಇದೆ. ಸೊ ಅಲ್ಫಾ ಬೀಟಾ ಗಾಮಾ ಟೋಟಲಾಗಿ ಇಷ್ಟು ಬಂತು. ಓಕೆ,